ಅಕ್ಕ ಒಂಚೂರಿ ಅಕ್ಕ ಚೂರು ಸ್ವಲ್ಪ ಬೇಜಾರು ಮಾಡ್ಕೊಬಿಡಿ. ಅಕ್ಕ ಒಂದು ನಿಮಿಷ ಕಮ್ಮಿ ನೀಚೆ ಬರ್ತಾರೆ ರೀ, ಒಂದು ನಿಮಿಷ ರೀ. ಭಾರಿ ಒಳ್ಳೆದಾಗ್ತದೆ ಅದಕ್ಕಾಗಿ ಬಂದಿದ್ದಾರೆ ಬರ್ತಾರೆ. ಏ ಮೆಲ್ಲ ಮೆಲ್ಲ ಹೇಳಿದ್ದು ಕಂದು ಹೊಡ್ಕಂತೀರ ತಲೆ ಅಂತ ಪಾಪ ಸಣ್ಣ ಪಾಪ ಇಟ್ಕೊಂಡ್ರಕ್ಕ ಸ್ವಲ್ಪ ಎಳೆ ಮಕ್ಕಳು ಸುಮ್ಕಿರಿ ಸ್ವಾಮೀಜರ ಯಾರು ಸ್ವಾಮಿಯರ ಆಡಬಾರ್ದು ನೋಡ್ರಿ. ದೊಡ್ಡರೆಲ್ಲ ಖಾಲಿ ಬಿದ್ರಿ ಏನಿದೆ ಮಕ್ಕಳು ಬಿಸಾವ ತಾಯಿ ಮಗು ಇಟ್ಕೋ ಸ್ವಾಮೀಜಿಗೆ ಫೋಟೋ ಇರ್ತಾವೆ ನೋಡಿ ಕೂದಲೇ ಇಲ್ಲ ನನಗೆ ಏನು ಆಡ್ತೀನಿ ಎಲ್ಲರೂ ಮುಡ್ತೀನಿ ನಾನು ಸುಮ್ಕಿ ನಾನೇ ಮುಟ್ಬಿಡ್ತೀನಿ ಅದು ಯಾಕೆ ಒಂಚೂರು ಅಣ್ಣ ಒಂಚೂರು ಮುಂದೆ ಹೊಡ್ಕೋತಾರೆ ಅಣ್ಣ ಒಂಚೂರು ಮುಂದೆ ನಡೀರಿ ಅಣ್ಣ ಹಿಂಗೆ ಮಾಡಿ ಸ್ವಾಮೀಜಿ ಆಗ್ಬಿಡ್ತೀನಿ ನಾನು ಬಿಡ್ತೀನಿ ಎಲ್ಲದಲ್ಲಿ ಬಿಡ ನಡಿ ಅವನು ಮುಂದೆ ನಡಿ ನಡಿ ಮುಂದಕ್ಕೆ ನೀನು ಅಕ್ಕ ಒಂಚೂರಿ ಒಂಚೂರಿ ರೀ ತುಳು ಬರ್ತಾರೆ ಕಣ ನಮ್ಮ ಯಾರು ಇಟ್ಕೊಳ್ಳಿ ಬದ್ರಿಕೊಟ್ಟು ಪಾಪ ಇಟ್ಕೊಳ್ರಿ ಇಟ್ಕೊಳ್ಳಿ ನೋಡಕ್ಕೆ ಎಷ್ಟು ಹುಷಾರಿಲ್ಲ ಅಂದ್ರೆ ಕೈ ಆಗಿಲ್ಲ ನಿಮ್ಗೆ ನೋಡಕ್ ಬರ್ತೀನಿ ಸುಮ್ಮನೆ ಯಾಕೆ ನೋಡ್ತೀರಿ ನಡೀರಕ್ಕ ಬರ್ತಾರೆ ನಡೀರಿ ಬರ್ತೀನಿ ನಾನು ಬರ್ತೀನಿ ಬರ್ತಾರೆ ನಡೀರಿ ಅಣ್ಣ ಒಂಚೂರು ಕಬ್ಬಣ ಬಿಟ್ಟು ಬರ್ತಾರೆ ನಡೀರಿ ಯಾವಾಗಿಂದ ಬಂದೇ ಅಲ್ಲ ಅಲ್ಲ 3 ವರ್ಷದಿಂದ ಕಾದ 3 ಗಂಟೆ ಕಾಯ್ದ ದಿವಸನ ಕಾಯಕಲ್ಲ ಕಾಯ್ರಯ್ಯ ಏನ್ರಯ್ಯ ಬನ್ನಿ 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 ಮುಂದಕ್ಕೆ ಬನ್ನಿ ನೋಡಿದ್ರೆ ಎಲ್ಲ ಪೇಪರ್ಗೆ ಸಾಕೋದು ಕಲರ್ಗೆ ಸಾಕೋದು ಇಲ್ಲೇ ಕಾಯಿ ಒಂದು ನಿಮಿಷ ఎందుకంటే ಕಾಯಿ ನಾನು ಫ್ರೀಯಾಗಿ ಬರೋದು ಕಿಚನ್ ಮಧ್ಯೆ ಏನು ಮಾಡೋದು ಮಂತ್ರ ಹಾಕೋದು ಒಂದು ಲೈವಲ್ಲಿ ನೋಡಿದ್ದು ಯಾವ ಥರ ಯಾವ ಬರ್ತೀನಿ ಹೇಳೋ ಎಲ್ಲ ಹೋಗ್ಬೇಕು ಮಂತ್ರ ಹಾಕೋದು ನೋಡ್ಬೇಕು ಹೆಂಗಾಡ್ತೀರ ಜನಗಳು ಅಂದ್ರೆ ಎಲ್ಲಿ ಸೈಡ್ ಆಗಿದೆಯಾ ಬನ್ನಿ ಬನ್ನಿ ಏನೋ ಮಾಡೋದು ನೋಡೋಣ ಅರ್ಜೆಂಟ್ ಅವರು ಜಲ್ದಿ ಹೋಗ್ತಿన్నారు ಆಮೇಲೆ ಅದರಲ್ಲಿ ಯಾವ 5 ರೂಪಾಯಿ ಬೋಂಡ ಅಣ್ಣ ಅಣ್ಣ ಮುಂದಕ್ಕೆ ಬಂದ್ಬಿಡಿ ಅಣ್ಣ ಬರ ಬರ ಅಣ್ಣ ನೆಲ್ಲಿಗೆ ಬಂದ್ಬಿಡಿ ಅವ್ರಿಗೆ ಬಂದ್ಬಿಡಿ ಅಣ್ಣ ನೆಲ್ಲಿಗೆ ಬಂದ್ಬಿಡಿ ಮುಗೀತು ಸಾಕು ಸಾಕು ಕ್ಲೋಸ್ ಮಾಡ್ಬಿಡಿ ಅನ್ನ ಅಕ್ಕ ಕ್ಲೋಸ್ ಮಾಡ್ಬಿಡಿ ಕೊಡಕ್ಕಾಗಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಬಿಡಿ ನಾನು ಯಾರು ಅಂತ ಗೊತ್ತಿಲ್ಲ ನನಗೆ ಕಾಲ್ ತೋರಿಸ್ತಿಲ್ಲ ನೀನು ಸ್ವಾಮಿ ಯಾರ ತುಳಿದ್ರೆ ಏನ್ ಮಾಡ್ತೀರಿ ಅಣ್ಣ ಅಣ್ಣ ಮಾವನ್ ಮಾತು ಹೇಳಿಗೆ ಬಂದ್ಬಿಡಿ ಬನ್ನಿ ಈ ಕಡೆಗೆ ಬನ್ನಿ ಅಕ್ಕ ಕೊಡಕ ಬಿಡಲ್ಲ ಬಿಡಿ ಅಲ್ಲಿ ಕೊಡಕ್ ಬಿಡಲ್ಲ ಬನ್ನಿ ಎಲ್ಲಿ ಅಲ್ಲ ಬಾಸ್ ಒಳಗೆ ನನ್ನ ಕೈ ಹೋಗ್ಬಿಡ್ತಾ ಅಲ್ವಲ್ಲ ನೋಡಿ ಎಲ್ಲ ನೋಡ್ರಿ ಎಲ್ಲ ನೋಡಿರಾ ನೋಡಿ ನೀವೇ ತಿನ್ಬಿಡಿ ರಾತ್ರಿಂದಂಗೀಗ ನಟ್ರ ಮಾರಯ್ಯ ಏನ್ ಬೇಕು ಸಹಿಸ್ತೀನಿ ತಿನ್ನ ವೇಸ್ಟ್ ಮಾಡಿ ಸಹಿಸಲ್ಲ ತಿನ್ನ ಅನ್ನಕ್ಕೆ ನಾವು ಊಟಕ್ಕೆ ಬಂದರೆ ಊರಿಗೆ ತಿನ್ನ ಅನ್ನ ವೇಸ್ಟ್ ಮಾಡ್ಬೇಡಿ ಅಣ್ಣ ಒಂಚೂರು ಮುಂದಕ್ಕೆ ಬಂದ್ಬಿಡಿ ನೀವು ಮಕ್ಕಳು ಕೂಡ ನನ್ನ ತಂಗಿ ಕೂತು ಅಲ್ಲಿ ಕನ್ನಡ ಬರ್ತಾರೆ ಬರ್ರಿ ಮಾವಿನ ಮರ ಕಡೆ ಬರ್ತಾರೆ ಬನ್ನಿ ಮಕ್ಳ ಎಲ್ಲಿ ಕೂತಾರೆ ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಮುಂದೆ ಬರ್ತಾರೆ ಬನ್ನಿ ಕೆಳಗೆ ಬರ್ತಾರೆ ಇಲ್ಲಿ ಮಾವಿನ ಮರದಲ್ಲಿ ಬರ್ತಾರೆ ಸರಿ ಸರಿ ಹೇಳ್ಬಿಡ್ತೀರಾ ಅವ್ರನ್ನ ನೀವು ಬೀಳ್ತೀರಾ
ಅಮ್ಮ ಬನ್ನಿ ಅಮ್ಮ ಬೇಜ ಮಾಡ್ಕೊಳ್ಳಿ ಅಮ್ಮ ಬೇಳೆ ಆಮೇಲೆ ಪತ್ರ ಬನ್ನಿ ಈ ಕಾಲಿ ಆಮೇಲೆ ಪತ್ರ ಎಕ್ಸ್ಟ್ರಾ ಬೆಳೆ ಬನ್ನಿ ಟೈಮ್ ಬೇಜ ಮಾಡ್ಕೊಳ್ಳಲ್ಲ ಬನ್ನಿ ಅಮ್ಮ ಆ ಕಡೆ ಬನ್ನಿ, ಆ ಕಡೆ ಬನ್ನಿ. ನೋಡಿ ಒಂಚೂರು ಅಕ್ಕ ಒಂಚೂರು ಮೇಡಮ್ ಅಣ್ಣ ಒಂಚೂರು ಈ ಕಡೆ ಬಾ ಒಂಚೂರು ಒಂಚೂರು ನೋಡ್ತಾ ಇದೆ ಹಿಂಗಾಗಲ್ಲ ಹಿಂಗಾಗಲ್ಲ ಅಣ್ಣ ನೀವು ಖಾಲಿ ಬೇಕ್ರಿ ಆ ಕಡೆ ಬರೋಣ ಅಣ್ಣ ನೀವು ಖಾಲಿ ಬೇಕ್ರಿ ಆ ಕಡೆ ಬರೋಣ ನಿಮ್ಮ ಮೈ ಕಾಲ್ ಮಾಡ್ತಾರೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿಲ್ಲ ಆಚೆ ಅವ್ರನ್ನ ತಳ್ಳಾಡ್ತಾರೆ ಕಿತ್ಕೊಂಡೆ ಬಿಡ್ತಾರೆ ಇದು ಒಳ್ಳೆ ಜನ ಇದ್ದೀವಿ ಗೊತ್ತಿಲ್ಲ ಅವ್ರು ಸಹ ನೋಡಲ್ಲಿ ನಾವು ಒಂಚೂರು ಕೈ ತಗೊಂಡು ಸಾಕು ನಿಧಾನಕ್ಕೆ ಬನ್ನಿ ನಿಮಗೆ ಸಿಗ್ತಾರೆ ಗುರುಗಳು ಸಿಗ್ತಾರೆ ಇವತ್ತು ಹಂಗಾಸ್ ಬರ್ರಿ, ಹಂಗಾಸ್ ಬರ್ರಿ. ಇವತ್ತು ಗುರುಗಳು ಸಿಗ್ತಾರೆ ಅಣ್ಣ ಈಗ ಆ ಕಡೆಯಿಂದ ಬೇಡ ಈ ಕಡೆಗೆ ಬನ್ನಿ ಆಶೀರ್ವಾದ ಬೇಕು ಈ ಕಡೆಗೆ ಬನ್ನಿ ಕೈ ಆಗ್ಬಿಟ್ಟಿದೆ ಈ ಕಡೆಯಿಂದ ಬರೋಣ ಸ್ವಲ್ಪ ಬಿಡಿ ನಾವು ಹೋಗ್ತೀವಿ ಸಿಂಚು ಎಡೆ ಹಿಂಗೆ ಇರುತ್ತೆ ಈಗ ಅಂಗಡಿಗೆ ಅಣ್ಣ ಎಲ್ಲ ಕೇಳ್ತಾರೆ ಎಲ್ಲ ಕೇಳ್ತಾರೆ ಅಲ್ಲಿಂದ ಬೇಕಾಯ್ತು ಇಲ್ಲೇ ಹೋಗ್ಬೇಕು ಹಣ ಚೂರು ದಾರಿ ಕೊಡ ಮನೆಗೋಲ ಇಲ್ಲೋಡಿ 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 ಒಂದ್ಸರಿ ಕೇಳ್ಕೊಳ್ಳಿ ಕೇಳುತ್ತಾ ಕೇಳಲ್ವಾ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ಇಲ್ಲೋಡಿ ಮಾತಾಡೋಣ ಮನೆಗೋಲ ನೆನಪ ಒಂದ್ ನಿಮಿಷ ಕೇಳಿ ಅಕ್ಕ ವಿಲಾಸ ಹಿಂಗೆ ಹೋಗ್ತಾರೆ ನಾವು ಇಲ್ಲೋಡಿ ಒಂದ್ ನಿಮಿಷ ಕೇಳುತ್ತಾ ಕೇಳೋಳಿ ಏ ನೋಡಿ ಗಲಾಟೆ ಮಾಡಿ ನಾನು ಏನ್ ಗೊತ್ತಾ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಏ ಬೇಡ ಬೇಡ ಬಿಳಿಸ್ತಾರ ಕಣ್ರಿ ಹಾಳು ಮಾಡ್ತಾರೆ ನಾನು ರೈಡಿಂಗ್ ಸ್ವಲ್ಪ ವಾಯ್ಸ್ ತೋರೋಣ ನಾನು ಹಿಂಗಿಲ್ಲ ಅಂದ್ರೆ ಈ ಜನ ನಮ್ಮನ್ನು ಮುಗಿಸ್ಬಿಡ ಬೈಯಲ್ಲ ನಾನು ಭಾಷೆ ಹಂಗೆ ಹಾಕಲ್ಲ ನಾಲ್ಕು ದಿವಸ ಮಾಡ್ತೀನಿ ಇಲ್ಲೋಡಿ ಕೇಳತ್ತರ ಕೇಳತ್ತಾ ಕೇಳಲ್ವ ನಾನು ತುಂಬಾ ಸಂತೋಷ ಪಡ್ತೀನಿ ಏನ್ ವಿಚಾರ ಕೇಳಿ ನೋಡೋಣ ಏನ್ ವಿಚಾರಕ್ಕೆ ನೀವು ಕೂಡ ಅನ್ನ ತಿಂತಾ ಇದೀವಿ ನೀವು ಕೂಡ ಅಕ್ಕಿ ತಿಂತಿದ್ದೀವಿ ನೀವು ಕೂಡ ಬೆಲ್ಲನ್ವೇ ನಾವು ಜೀವನ ಮಾಡ್ತಿರೋದು ಏನ್ ನೀವು ಭಕ್ತರ ರೂಪದಲ್ಲಿ ದೇವರಾಗಿ ಬಂದಿರ್ತೀರಿ ಏನ್ ಕೇಳತ್ರ ಏ ಸುಮ್ಕಿರಪ್ಪ ಸ್ವಲ್ಪ ತೋಲಿ ನಾವ್ ಏನ್ ಮಾಡೋಣ ಒಳಗಡೆ ಮಕ್ಳು ಇಟ್ಕೊಂಡ್ಬೇಕು
ಹುಷಾರ ಹೋಗ್ರಿ ಅನ್ಬೇಕು. ಕೇಳಪ್ಪ, ಜಲ್ದಿ ಹೋಗ್ಬೇಡಿ ಅನ್ಬೇಕು. ದಿನಕ್ಕೊಬ್ಬ ಇವತ್ತು ಯಾರು ಬಂದಿಲ್ಲ ಅನ್ಸ್ಬೇಕು. ಒಳ್ಳೇದು ದಿನಕ್ಕೂ ನೆನ್ನೆಗಳು ಬಂದ ನನ್ನ ತಮ್ಮ ಜಗಳಾಡ್ತಾ ಬಳಿ ಅದು ಅಭಿಮಾನ ಕಡೆ ಅದೇನು ಮಾಡಕ್ಕಾಗಲ್ಲ, ಅದು ಬೈಯಕ್ಕಾಗಲ್ಲ. ನಾವು ಇದು ಹುಚ್ಚು. ನಿಮ್ಮೊಂದು ವಿಷಯ ಗೊತ್ತಾ, ಕೈ ಆಡ್ತಿಲ್ಲ ನಂದು ಗೊತ್ತಿಲ್ಲ ನೋಡಿ, ಗಾಯ ಬಿಟ್ಟಿದ್ದು ಕಡ್ಡಿ ಹೊಡೆದ ನನಗೆ. ಆಮೇಲೆ ಜ್ವರ ಏನು ಗೊತ್ತಿ ಗೊತ್ತಾ, ಈ ನೋವೇ ಕಾಣಲ್ಲ ಈ ಪ್ರೀತಿ ಮುಂದೆ. ಆದ್ರೆ ಒಂದೇ ಬೇಜಾರೇನು ನೋಡಿ, ಒಂದ್ ನಿಮಿಷ ಇರಿ, ಮಾತಾಡ್ತೀನಿ. ಮಾತಾಡೋದ್ ಬೇಡವಾ? ಬಹಳ ಜನ ಬೈತೀನಿ ನಾನು. ಬೈಯಕ್ ಕೇಳ್ತಿದ್ದೀರಾ? ನಾನ್ ಬೈಯಲ್ಲ, ಬದುಕಲಿಂದ ಬದ್ದೆ ಹೇಳ್ತೀವಿ. ನಮ್ಮಪ್ಪ 9 ಗಂಟೆ ಮೇಲೆ ಬಂದ್ರೆ ಮೆಣಸಿಗೆ ಉದ್ರಾಗ್ತಾ ಇದ್ದ. ಅದಕ್ಕೆ ಬುದ್ಧಿ ಕಲ್ತೀವಿ. ನಮ್ಮ ಮಾವಿದ ನೋಡಿಲ್ಲ, ನಮ್ಮ ಅಮ್ಮನ ತಮ್ಮ ಇಲ್ಲಲ್ಲ, ತಲೆಗೊಡ್ರೆ ನೋಡಿಲ್ಲ, ಬರೀ ಕೊಡ್ರಿ ಇಲ್ಲ. ನಮ್ಮ ಅಮ್ಮನ ತಮ್ಮ ಇವರು ಮಾವ. ನಮ್ಮ ಮಾವು ಕೇಳಿ ನಮ್ಮ ಅಪ್ಪ ಎಷ್ಟು ಕಂಡೀಷನ್ ಅಂತ. ನಿಮ್ಗೆ ನಿಮ್ಮ ಮನೇಲಿ ನಿಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಮಕ್ಕಳು ಹೊಡಿತಾರೆ ಅಂತ ತಂದೆ ತಾಯಿ ಬಂದಾಗ ಎಷ್ಟು ಬೇಜಾರಾಗುತ್ತೆ. ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ನಮ್ಮ ಮಕ್ಕಳು ಸಾಕ್ತಿಲ್ಲ, ನಮ್ಮ ಮಕ್ಕಳು ಬೈತಾರೆ, ಅನ್ನ ಆಗ್ತಿಲ್ಲ, ಗಂಡಿಲ್ಲ, ಎಂಟಿಲ್ಲ ಅಂತ ಬರೋದು ಬೇಜಾರಾಗುತ್ತೆ. ಏನಾಗುತ್ತೆ ಗೊತ್ತಾ, ನೀವೆಷ್ಟೇ ಕೋಟಿ ಬಾಳಿ, ನೀವೆಷ್ಟೇ ದೊಡ್ಡ ಶ್ರೀಮಂತರಾಡಿ, ಫಸ್ಟ್ ನಿಮ್ ತಾಯಿ ತಂದೆಗೆ ಅನ್ನ ಹಾಕಿ. ಏನೇಳಿ, ನೀವೆಷ್ಟೇ ಕೋಟಿ ಬಾಳ್ರಿ ಪರವಾಗಿಲ್ಲ, ನೀವೆಷ್ಟೇ ದೊಡ್ಡ ಕಾರ್ತಾಳಿ, ನಿಮ್ಮ ಅಪ್ಪ ಅಮ್ಮಗಳಿಗೆ ಅನ್ನ ಹಾಕಿ. ಗಂಡ ಹೆಂಡತಿ ಹೊಂದ್ಕೊಂಡೋಗಿ, ಅಣ್ಣ ತಮ್ಮಗಳು ಹೊಂದ್ಕೊಂಡೋಗಿ, ನೀವು ಚೆನ್ನಾಗಿ ವಿದ್ಯೆ ಕಲಿಸಿ ನಿಮ್ಮ ಮಕ್ಕಳುಗಳಿಗೆ. ಆದ್ರೆ ನಿಮ್ಮ ಅಪ್ಪ ಅಮ್ಮನ ಸಾಕಷ್ಟು ಓದಿಸಿ. ಏನೇಳಿ, ಎಷ್ಟು ಬೇಗ ವಿದ್ಯೆ ಕಲಿಸಿ, ನಿಮ್ಮ ಅಪ್ಪ ಅಮ್ಮನ ಸಾಕಷ್ಟು ಓದಿಸಿ. ಅರ್ಥ ಆಗಿದ್ರಾ? ಇಲ್ಲ ಯಾಕೆ ಒಳಗೆ ಹೋಗ್ತಾರೆ ಹೆಣ್ಮಕ್ಳವರು? ಬರ್ರ ಮೇಲೆ ಬರ್ರಿ, ನಮ್ ಸಾಕಾಯ್ತು ಬರ್ರಿ. ನಿಮ್ಗೆ ನಾವಿಲ್ಲೇ ಇಲ್ಲಿ ಮನೆ ಇಲ್ಲೇ ಸಾಯ್ತಾ ಇದೀವಿ. ಮನೆಗೆ ಹೋಗಿ ಏನ್ ಮಾಡ್ತೀರಿ ಬರ್ರಿ, ಮನೆಗೆ ಏನಕ್ಕೆ ಕೇಳಿದ್ ಬರ್ರಿ. ನಾವೆಲ್ಲ ಅನ್ಭವಿಸಿ ಬರ್ರಿ. ಮನೆ ಒಳಗೆ ಸೋಫಾ ಮೇಲೆ ಲೆಟ್ರಿ ಮಾಡ್ಸೋರು ನೋಡಿದೀವಿ ನಾವು. ಎಲ್ಲ ಸಾಕಾಯ್ತು ಬರ್ರಮ್ಮ. ಇಲ್ಲಿ ಊಟ ಬರುತ್ತೆ, ಸ್ವಲ್ಪ ಜಾಗ ಬಿಡ್ತೀರಾ? ತೆಗೀರಾ? ಕೇಳ್ಕೊಂಡ್ರಿ ಒಂಚೂರು ಪ್ರಸಾದ ಕಳವತ್ತೆ ಮಗಳ ಸಾರಿ. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ನೀವು ಜನ ಸುಮ್ಕಿದ್ರೆ ನಾನು ಅಲ್ಲ ಬರ್ತೀನಿ. ಊಟ ಬರುತ್ತೆ, ಪ್ರಸಾದ ಬರುತ್ತೆ, ತಗೊಂಬಿಡಿ. ನಾ ಬರ್ತೀನಿ. ಇಲ್ಲಿ ಕೇಳ್ರ ಇಲ್ಲ, ನಾ ಪ್ರತಿಯೊಬ್ಬರು ಮುಡ್ತೀನಿ, ಸುಮ್ಕಿರಯ್ಯ. ನಾನೇನ್ ಜಾತಿನೇ ಕೇಳಲ್ಲ, ಧರ್ಮನೂ ಕೇಳಲ್ಲ, ಏನು ಕೇಳಲ್ಲ, ಕಾಯಿಲೆಯನ್ನು ಕೇಳಲ್ಲ, ಏನು ಕೇಳಲ್ಲ. ನಾವ್ ಯಾರನ್ನ ಕೇಳಲ್ಲ, ಎಲ್ಲ ಸುಮ್ಕಿರಪ್ಪ, ಗಲಾಟೆ ಮಾಡ್ಬಿಡಿ. ಬನ್ನಿ, ಊಟ ಬನ್ನಿ. ಅನ್ನ ಪ್ರಸಾದ ಪಟ್ಟು ಮಾಡ್ಬಿಡೋಣ. ಅಲ್ಲೇ ಹಾಕೋಣ, ಇಲ್ಲಿ ದೊಡ್ಡಾಡ್ಬಿಡ್ತಾರೆ. ಅಲ್ಲೇ ಅನ್ನ ಬಿಡ್ಸಾರ ಉಣಿಬಿ ದಿವಸ 30 ಕೆಜಿ ಅನ್ನ ಕಳಿಬಿದ್ದಿರೋದು. ನೂಕಬೇಡ ಇರ್ರಿ. ಅಂಕಲ್ ಚಿಕ್ಕಪ್ಪ ನೋಡಪ್ಪ, ಅಪ್ಪ ಇವಾಗ ಕೊಡೋಣ, ಇವಾಗ ಕೊಡ್ಬೇಡಿ, ಬೈಸ್ಕೊತೀರಿ. ಯಾರೋ ಒಬ್ರು ಅವ್ರಿಗೆ ಬೇಜಾರು ಮಾಡಿ ನೋಡೋಣ ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಯಾರೋ ಒಬ್ರು ಹಿಂಗೆ ಈ ಕಡೆ ಹೋಗ್ತಾರೆ. ಅಣ್ಣ ಒಂದ್ ಸೈಡ್ ಎಲ್ಲಾರ ಬಿಡ್ರ ಹೋಗ್ಬಿಡ್ತೀವಿ. ಈ ಕಡೆ ಕಣ್ತಲಿದ್ದೀವಿ ನಾವು, ಈ ಕಡೆ ಹೋಗ್ಬಿಡ್ತೀವಿ. ಈ ಕಡೆ ಚೆಪ್ತಾರೆ, ಈ ಕಡೆ ಚೆಪ್ತಾರೆ. ಊಟ ಇಲ್ಲ ಐತಿ. ಸೌಮ್ಯ ಇದೊಂಚೂರು ನೋಡಿ ಹಿಂಗೆ ಜಾಗ ಬಿಡ ಅಕ್ಕ ಜಾಗ ಬಿಡಕ್ಕ ಓಣ ನಿಂತ್ಕೊಂತೀರ. ಓಣ ಜಾಗ ಅಕ್ಕ, ಶಿವ ಜಾಗ.
ಅಕ್ಕ ಒಂಚೂರು ಜಾಗ ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಅಣ್ಣ ಒಂಚೂರು ಜಾಗ ಬಿಡು. ಮೂಲೆ ಬೇಕು. ಚೇಂಜ್ ಇದ್ರೆ ಚೇಂಜ್ ಸ್ವಾಮಿಗಳು ತಲುಪಿಟ್ಟಿರ ಬಿಸಿ ಇದೆ. ಅವ್ರು ಯಾರು ಅನ್ನ ಎದಳಪ್ಪ ನಿನ್ ಮ್ಯಾಕೆ ಕಳ್ಸ ಕಡಿಕೆ ಅದ ಸ್ವಲ್ಪ ಒಣ ಕಳ್ಸ ಅವ್ರೊಬ್ರು ಕಳ್ಸ್ಬಿಟ್ಟು ಅವ್ನು ಕಳ್ಸಿ ಗುರು ಒಣ ಕಳ್ಸ ಹೇಳಿದ್ರೆ ಕೇಳ್ತಲ್ಲ ಗುರು ಅವನ ಕಳ್ಸ ಕಡಿಕೆ ಅಣ್ಣ ಸೈಡ್ ಬಾ ತಳ್ಬಿಡ್ತಾರೆ ನೀನು ಬಾಯ್ ತೆಗೆ ಸೈಡ್ ಬಾ ಬಾಯ್ ತೆಗೆ ನೀನು ಕಾಲ್ ಬೇಡ ಲೈನ್ ಮಾಡ್ಕೊಂಡು ಹಂಗೆ ಮುಟ್ಕೊಂಡು ಹೋಗ್ರತ್ತಾಗೆ ಅಮ್ಮ ನೋಡಿ ಎಲ್ಲರಿಗೂ ಸಿಗ್ತಾರೆ ಫಸ್ಟ್ ಪ್ರಸಾದ ಕೊಡ್ಲಿರಿ ಯಾಕಂಗ್ ಮಾಡ್ತೀರಾ ಹೋಗ್ಬಿಡ್ಲಿರಲ್ಲ ಇವ್ರಿಗೆ ದೇವ್ರು ಬಂದಂಗೆ ಸಿಗ್ತಾರೆ ಎಲ್ಲರೂ ಯಾಕಂಗ್ ಮಾಡ್ತೀರಾ ತೀರ್ತೀರಾ ಆ ಕಡೆಯಿಂದ ಬರೋಗ್ರಿ ಅಣ್ಣ ಇರೋಣ ಕ್ಯಾಮ್ರಾ ಇಳಿದು ಬಿಡೋಣ ಕೇಳಿಕಿಲ್ಲ ಬಿಡೋಣ ಈಗ ಬಿಡಪ್ಪ ಇದ ಬಿಡ್ರೆ ಇದ ಮರ ಬಿಗಿರ ಬಿಡ್ರೆ ಮನೆಗೋಲ ಮನೆ ಹೋಗ್ತೀನಪ್ಪ ನಾನು ದೇನಾ ಕ್ಯಾಮ್ರಾ ಇಸ್ಕೋ ಕ್ಯಾಮ್ರಾ
ಆರ್ತಿ ವಯರ್ ಸಿಕ್ಕಿಲ್ಲ ಹುಷಾರ ತಗೊಂಡೋಗ್ಬೇಕು ಈ ಕಡೆ ಬಾ ದೂರ ಆ ಕಡೆಯಿಂದ ಹೋಗು ನಿಧಾನ ತಗೊಂಡೋಗು ನಿಧಾನಕ್ಕೆ ಬಿಗಿ ಇಟ್ಕೊಂಡು ಹೋಗು ಏನು ಅನ್ಬೇಡ ಹೋಗಲ್ಲ ಅಕ್ಕ ಒಂಚೂರು ಇಳಿಯಕ್ಕ ಗಳಿಗೆ ಹಿಡ್ಕೊಬೇಡ ಬಿಡ್ರಿ ಬಿಗಿ ಇಲ್ಲ ಬಿಡ್ರಿ ಕಬ್ಬ ಬಿಡ್ರಿ ಕಂಬ ಕಂಬ ಕೇಳಿಸ್ಕಡೆ ಪ್ರತಿಯೊಬ್ಬರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೀರಾ ಸತ್ಯ ಕಂಡ್ರಯ್ಯ ಸತ್ಯ ಏನ್ ಗೊತ್ತಾ ಪ್ರತಿಯೊಬ್ಬರು ಮುಟ್ತೀನಿ ಹಿಂಗ ಆಡ್ಬೇಡಿ ಪ್ರತಿಯೊಬ್ಬ ಅವ್ನು ಎಂತ ಕ್ಯಾನ್ಸರ್ ಕುಷ್ಠರೋಗ ಬಂದಿಲ್ಲ ಮುಟ್ತೀನಿ ಬರೀ ಕೈಲಿ ನೋಡಿದಿರಲ್ವಾ ಕೊರೋನಾ ಬಂದಾಗ 40 ಜನ ಯಾಂಡಿ ಇವ್ರನ್ನೇ ಕೊರೋನಾ ಪೇಷಂಟ್ ಸಾಕಿನಿ ನಾನು ಸುಮ್ಕಿರಂಗ ಆಡ್ಬಾರ್ದು ನಮ್ಮ ಮನೆ ಇದೆ ನೀನ್ ಏನ್ ಇರ್ತೀರಿ ಮನೆ ನಾವು ಇಲ್ಲೇ ಬೆಳೆದವರು ನಾವು ಹಿಂಗೆ ಇರ್ತೀವಿ ನಾನು ಇಲ್ಲಿ ಒಂದ್ಸರಿ ಬಂದ್ರೆ ಮತ್ತೆ ವಾಪಸ್ ಹೋಗಲ್ಲ ಅದಷ್ಟು ಕೋಟಿ ಜನ ಪ್ರತಿಯೊಬ್ಬರು ಕೂಡ ಮಾತಾಡ್ತೀನಿ ಸುಮ್ಕಿರಿ ನೋಡಿದ ಎರಡು ದಿವಸ ಜ್ವರ ಬಂದ ನನಗೆ ಸುಮ್ಮನೆ ನಿತ್ತಿಲ್ವೇಳಿ ನಿರಂತರ ಸೇವೆ ಮಾತಾಡ್ತೀನಿ ನಿರಂತರ ಸೇವೆ ಮಾಡ್ತಾ ಇರ್ತೀವಿ ಪಾಪ ತಲೆ ಕೂಡ ಯಾವುದೇ ಕೇಳಿ ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳಿದ್ರೆ ಕೇಳಪ್ಪ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳಿದ್ರೆ ಒಂದ್ ವೇಳೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಕಲ್ ಮೇಲೆ ಕೂತ್ಕೊಂಡು ಯೂಟ್ಯೂಬ್ ಲೈವ್ ಅಲ್ಲಿ ಸುಮ್ಮನೆ ಯೂಟ್ಯೂಬ್ ಲೈವ್ ಮಾಡು ಮೊಬೈಲ್ ಅಲ್ಲಿ ನಿನ್ ಮೊಬೈಲ್ ಅಲ್ಲಿ ಏನಕ್ಕಾರ ಕೇಳ್ಬೇಕಿಲ್ಲ ಮನೆಗೆ ಹೋಗ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಕೇಳಿ ನಾನು ಚೀಟಿ ಕೊಡೋ ಸ್ವಾಮೀಜಿ ಅಲ್ಲ ಬಿಲ್ಡಪ್ ಕೊಡೋ ಸ್ವಾಮೀಜಿ ಅಲ್ಲ ನಾನು ನಿಮಗೆ ಮಂಚ ನೋಡಿ ಈ ಅಭಿಮಾನ ಕೊಯ್ಯಕ್ಕಾಗಲ್ಲ ಸುಮ್ಮನೆ ಬಿಲ್ಡಪ್ ಕೊಡೋದು ಸುಮ್ಮನೆ ಹೇಳ್ತೀನಿ ನೋಡಿ ನಾವು ಎದಕ್ಕೆ ಬಿಡ್ಲಿ ಅಂತ ಸಹಕರಿಸಿ ಒಬ್ಬೊಬ್ರಿಗೆ 5,000 ಮುಟ್ಟಕ್ಕೆ ಸುಮ್ಮನೆ ಊಟ ಕೊಡೋದು ನಾನೇ ಅವಲೇ ಮುಟ್ಬೋದಲ್ಲ ತಲೆಯಲ್ಲಿ ಗೊತ್ತಿದೆ ಊಟ ಕೊಡ್ಬೇಕಾದ್ರೆ ನಾನೇ ಊಟ ಕೊಡ್ತೀನಿ ಅವಲೇ ಮುಟ್ಟು ಸಾಕ ಮರ ಗಲಾಟೆ ಮಾಡ್ಬಿಡ್ರಿ ಯಾರು ಗಲಾಟೆ ಮಾಡ್ತೀರಾ ಅಣ್ಣ ನಿನ್ಗೆ ಏನಿಲ್ಲ ನಿನ್ಗೆ ಮೆಣಸಿಗೆ ಹಾಕ್ಬಿಡ್ತೀನಿ ನಿಮ್ಗೊಂದು ನೋಡಿ ಮಾತಾಡ್ತೀನಿ ನೋಡಿ ಹೆಂಗ್ ಮಾತಾಡೋದು ತಡಲ್ಲ ಮಾತುಕತೆ ಮಾಡೋದು ಬೇಡವಾ ನೀವು ನೆಂಟು ಊಟಕ್ಕೆ ಬಂದಿರಾ ಊಟ ಹಾಕಿ ಕಳ್ಸಿ ಬೈಕ್ ಕಳ್ಸಿ ಹಿಂಗಿರ್ರಿ ಕೇಳತ್ರ ಎಲ್ಲ ಫ್ರೀ ಇದೀರಾ ಈಗ ಹೇಳಿ ಎಲ್ಲ ಹೇಗಿದ್ದೀರಾ ಯಾವ ಊರಿಗೆ ಮಳೆ ಬಂದಿದ್ ಕೈ ಐತಿ ಏನ್ ಯತ್ನೆ ಮಾಡೋಣ ಗೊತ್ತಾ ಸಂತೋಷ ಏನ್ ಯತ್ನೆ ಮಾಡೋಣ ಗೊತ್ತಾ ಏನ್ ಯತ್ನೆ ಮಾಡೋಣ ಹೇಳಿ ಕಾಲಕ್ಕೆ ಮಳೆ ಬರ್ಲಿ ನಮ್ಮ ಅಪ್ಪ ಅಮ್ಮ ಸಾಕನ ಮಳೆ ಬೆಳೆ ಬರ್ಲಿ ಅಂತ ದೇವ್ರು ಪೂಜೆನ ಕೆರೆ ಕಟ್ಟೆ ತುಂಬಿಲಿ ಗಂಗಮ್ಮ ಗೌರವ ಮಾಡೋಣ ಅಣ್ತಂಬ ಗುದ್ದಾಡೋದ್ ಬಿಡೋಣ ಅಕ್ಕಪಕ್ಕದಲ್ಲಿ ಬಗ್ ನೋಡೋದ್ ಬಿಡೋಣ ಅರ್ಥ ಆಯ್ತಾ ಆಗ ಸರಿ ಆಗ್ತದೆ ಅರ್ಥಪ್ಪದ ನೋಡಿ ನಾವು ಕೆಲವು ಮಾತಾಡ್ತೀನಿ ಕೆಲವರು ಬರ್ತಾರೆ ಉದಾಹರಣೆ ಹೇಳ್ತೀನಿ ನೋಡಿ ಈಗ ನಮ್ಮ ನನ್ನಲ್ಲಿ ಮಾತಾಡಿಸ್ತಾ ಯಾರೋ ಒಂದು ಆಗ್ತಾರೆ ಗೊತ್ತಿಲ್ಲ ಯಾರೋ ಒಂದು ರಶ್ ಒಳಗೆ ವಾಕ್ಯ ಹೇಳ್ತೀನಿ ನನಗೆ ಮಕ್ಕಳಿಲ್ಲ ಅಂತ ನಮ್ಗೆ ತೊಂದರೆ ಹಾಕಲಕ್ಕ ಅಂದ್ರೆ ಪಕ್ಕದಲ್ಲಿ ನಗ್ತಾರೆ ಅಂತ ಹೇಳ್ತಾನೆ ನಾನು ಹಂಗೆ ನಗಾಡಿಕೆ ಸುಮ್ಮನೆ ಅಂದ್ರೆ ನಾವು ಬರೀ ಪಕ್ಕದ ಮನೆ ಬಗ್ಗೆ ಯೋಚನೆ ಮಾಡದೆ ಪಕ್ಕ ಮನೆ ಆಯ್ಕೆ ಅಂತಾರೆ ಪಕ್ಕ ಮನೆ ಏನು ಅಂತಾರೆ ಅವ್ರ ಹಂಗಂತಾರೆ ಇವ್ರ ಹಿಂಗಂತಾರೆ ಬರೀ ಜನ ಹಿಂಗೆ ಯೋಚನೆ ಮಾಡ್ಕೊಂಡು ಬಿಟ್ಬಿಡ್ಬೇಕು ನೀವು ದಯವಿಟ್ಟು ಕೇಳತ್ರ ಯಾರಪ್ಪ ಗಂಟೆ ಬಿಡಿ ಸಾಕ್ಬಿಡೆ ಅರ್ಥ ಆಯ್ತಾ ನಾವು ಏನ್ ಯೋಚನೆ ಮಾಡ್ಬೇಕು ಉದಾಹರಣೆ ಹೇಳ್ತೀನಿ ನೋಡಿ ಕೆಲವೊಂದು ಜನ ಇರ್ತಾರೆ ಹೆಂಗ್ ಗೊತ್ತಾ ಮನೆ ಬಗ್ಗೆ ಅವ್ರಿಗೆ ಗೊತ್ತಿರೋದೇ ಇಲ್ಲ ಈಗ ಉದಾಹರಣೆ ಕೆಲವು ಜನ ಇರ್ತಾರೆ ನೋಡಿತೀರಾ ನಮಗೆ ಮೆಸೇಜ್ ಮಾಡ್ತಾರೆ ಈಗ ಮನೆ ಅಂತ ಯಾರೋ ನೋಡಲ್ಲಿ ಅಡ್ಡಿ ಇವನ್ನೆಲ್ಲ ಮೂಕ್ ಹೋಗ್ಬಿಡ್ತೀನಪ್ಪ ಏನ್ ಮಾಡಕ್ಕಾಗಲ್ಲ ಗಲಾಟೆ ಮಾಡೋಣ ಮೂಕ್ ಹೋಗ್ಬಿಡ್ತೀನಿ ನಾನು ಸುಮ್ಮನೆ ಆಯ್ತಾ ಗಲಾಟೆ ಮಾಡ್ಕೋಬಾರ್ದು ನೋಡಿ ಇಲ್ಲಿ ಜಗಳ ಆಡ್ತಾರೆ ಹೆಂಗ್ ಗೊತ್ತಾ 5 ರೂಪಾಯಿ ಗೊಂಡನ ಅಂತ ಜಗಳ ಆಡ್ತಾರೆ ಕೇಳಿಸ್ಕೊಂಡು ಜನ ಹೆಂಗ್ ಎಂತ ಐವೇಕಿನ ಮಕ್ಕಳು ಬರ್ತಾರೆ ಎಂತ ತಲಕೆಟ್ಟ ಮಕ್ಕಳು ಬಂದಿರ್ತಾರೆ ನೀವು ಹಂಗ ಆಡ್ಬಾರ್ದು ಕೆಲವೊಬ್ಬರಿಗೆ ಇರುತ್ತೆ ಅವ್ರ ಮನೆ ಹೆಂಡತಿ ಮಕ್ಕಳ ಬಗ್ಗೆ ಜ್ಞಾನ ಇರೋದಿಲ್ಲ ಅವ್ರು ಎಲ್ಲ ಹೆಂಡತಿ ಎಲ್ಲ ಮಕ್ಕಳೆಲ್ಲ ಅಪ್ಪ ಗೊತ್ತಿಲ್ಲ ಕೆಲವರಿಗೆ ಈಗ ಉದಾಹರಣೆ ಯಾರೊಬ್ಬ ಮನೋಹರ ಅಂತ ನಮಗೆ ಮೆಸೇಜ್ ಮಾಡ್ತಿದ್ದ ಮುಂಚೆ ಬಿಟ್ಟೋಗಿದ್ದ ಈಗ ಮೊನ್ನೆ ಒಂದು 2 ವರ್ಷ ಮೆಸೇಜ್ ಮಾಡ್ತಾನೆ ಏನ್ ಗೊತ್ತಾ ಅಲ್ಲಿ ಮೊನ್ನೆ ದಾನ ಮಾಡಿದೀನಿ ನೋಡಿದಿರಾ ಅದಕ್ಕೆ ತನಿಖೆ ಆಗ್ಬೇಕಲ್ಲಿ ಏನ್ ಮಾಡಿ ಅವ್ನು ಗೊತ್ತಿಲ್ಲ ನಮ್ಮ ಅಪ್ಪ ಮುಂಜೆ ಜಮೀನು ಅವನ ಹೆಂಡತಿ ಮಕ್ಕಳು ಸಾಕೊಂಡಿಲ್ಲ ಗೊತ್ತಿಲ್ಲ ಅವರೆಲ್ಲ ಕೆಲವರು ಎಂದಿರ್ತಾರೆ ಪಕ್ಕ ಮನೆ ಬಗ್ಗೆ ನೋಡೋದವ್ರು ಮೊನ್ನೆ ಯಾರು ಹಾಕೇನೆ ನಿಂಬೆ ಹಣ್ಣು 5 ರೂಪಾಯಲ್ಲಿ ಬೋಂಡ 5 ರೂಪಾಯಿ ಅಂತ ಹೇಳೇನೆ ಈ ಕಾಡಲ್ಲಿ 5 ರೂಪಾಯಿ ಬೋಂಡ ಮಾಡ್ಬೇಕಾ ಬೇಡವಾ ಟೀ 5 ರೂಪಾಯಿ ಅಂತಾನೆ
ಮೆಸೇಜ್ ನೋಡ್ತೀರಾ? ನಾನು ರಾತ್ರಿ ಕೊಂಡು ನೆಗೆಸಿದ್ ನಾವು ಯಾಕೆ ಗೊತ್ತಾ, ಒಂದಿಬ್ಬರಿದ್ದಾರೆ, ಇನ್ನೊಬ್ಬ ಯಾರೋ ಅವನೊಬ್ಬ ಮನೋಹರ್ ಅಂತ ಒಬ್ಬಿದೆ, ನಮ್ದು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಓಡಾಡ್ತಾನೆ. ಅವ್ರ ಹೆಂಡತಿ ಮಕ್ಕಳು ನೋಡೇನೆಲ್ಲ ಗೊತ್ತಿಲ್ಲ, ಅವ್ನ ಬಡಿ ಮಗ ಬರೀ ಅದೇ ಕೆಲಸ ಅವನಿಗೆ. ನನಗೆ ನೋಡಿ ದಾನ ಮಾಡಿಕೆ ಮೆಸೇಜ್ ಹಾಕಿ ನಾವು, ಅವನಿಗೆ ಗೊತ್ತಿಲ್ಲ ವಿವೇಕಿಗೆ ನಾವು ಅಂಧಾಶ್ರಮ ಸಾಕ್ತಾ ಇದೀವಿ, ವೃದ್ಧಾಶ್ರಮ ಸಾಕ್ತಾ ಇದೀವಿ, 1 ಹೆಂಡತಿ 1 ಗಂಟೆಗೆ ಗುದ್ದಾಡ್ತೀರಿ, 1 ಮಗು ಸಾಕಲ್ಲ ಅಂತ ನೀವು 1000 ಜನ ನಿತ್ಯ ಇದೆ ಕೆಲಸ ನಮ್ದು. ನಿಮ್ಗೆ ಗೊತ್ತಿರುತ್ತೆ, ಈಗ ಲೇಟಾಗಿ ಬರೋದು ಯಾಕೆ ಅಂತ ಗೊತ್ತಿರುತ್ತೆ. ಸುಮ್ಮನೆ ಲೇಟ್ ಆಗ ಜಲ್ದಿ ಬಂದಿ ಅನ್ನೋ ಕಂಪ್ಲೇಂಟ್ ಕೊಟ್ಟಿದ್ದೆ ನಮ್ಮ ಮೇಲೆ, ಅರ್ಜೆಂಟ್ ಆಗುತ್ತಾ ಅಂತಾರೆ. ಮೊನ್ನೆ ಒಳಗೆ ಬಾಯಿ ಒಳಗೆ ಲೆಟ್ರಿನ್ ಕೂತಾರೆ ನೋಡಲ್ಲಿ, ಚಪ್ಪಲಿ ದೂರ ಬಿಡಿ, ಚಪ್ಪಲಿ ದೂರ ಬಿಡಿ, ಅಲ್ಲಿ ಚಪ್ಪಲಿ ಬಿಟ್ರಲ್ಲ ಅವರು, ಚಪ್ಪಲಿ ಕೂತೋ, ನೀ ಕೂತೋ, ಚಪ್ಪಲಿ ಅಲ್ಲಿ ದೂರ ಬಿಡಿ, ದೇವ್ರ ಕಲ್ಲು. ಆಮೇಲೆ ನೋಡ್ತಾ ಇರ್ತೀನಿ ನೀವು ಒಳಗಡೆ, ಈಗ ಒಳಗಡೆ ಬಂದೆ, ಅಲ್ಲೊಂದು 10 ಪೇಪರ್ ಬಿದ್ದಾವೆ, ಪೇಪರ್ಗಳು ಟಿಶ್ಯೂ ಪೇಪರ್ಗಳು. ಆಮೇಲೆ ಈ ನಿಮ್ಮ ಮಕ್ಕಳಿಗೆ ಏನಾಗ್ತಿಲ್ಲ ಡೈಪರ್ಗಳು. ಈಗ ಯಾಕೆ ಬಿಡಲ್ಲ ಅಲ್ಲಿ ಅಂತ ಹೇಳಿ ಎಲ್ಲ ಮಾತಾಡ್ತಿದೆ, ಯಾಕೆ ಬಿಡಲ್ಲ ಅಲ್ಲಿ, ಯಾಕೆ ಬಿಡಲ್ಲ ಅಂದ್ರೆ ರಕ್ಕೀಕಿ ನೋಡಿದ್ರ ಅಲ್ಲೇ ವೃದ್ಧಾಶ್ರಮಕ್ಕೆ ಹೋದದೆ, ಅಲ್ಲಿ ಬೆಳಿಗ್ಗೆ ಬಂದರೆ ಏನ್ ಮಾಡ್ತಾರೆ, ಡೈಪರ್ನ ಒಳಗೆ ಇಕ್ತಾರೆ. ನಾವು ಬಾಸ್ಕೆಬೇಕು ಅವ್ರನ್ನ, ನಾವು ಜನಗಳು ಬಹಳ ಜನ ನೋಡಿರ್ತೀವಿ, ನಿಮ್ಗೆ ಗೊತ್ತಿರಲ್ಲ. ಈಗ ಯುಗಾದಿ ಹಬ್ಬದ ದಿವಸ ಬಹಳ ಕಷ್ಟಪಟ್ಟು 18 ವರ್ಷ, ನಾನು 8 ವರ್ಷ ಗಲಗಲಿ ಮೂಲ ದೇವರತ್ಕೊಂಡು ಕುಣಿದು ಕಷ್ಟಪಟ್ಟು ನಿಮ್ಮಂಗೆ ಊರಾಗೆಲ್ಲ ಬಯಸ್ಕೊಂಡು ನಿಮ್ಮಂತೆಲ್ಲ ಹೊಡಿತೀವಿ ರೇಷನ್, ಕರೆಂಟ್ ಕೊಡ್ತೀವಿ ರೇಷನ್ ಎಲ್ಲ ಅನುಭವಿಸಿ ಗೊತ್ತಿರುತ್ತೆ. ನಮ್ಮ ಹಿಂದೂದವರು ಇಂಪ್ರೂವ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡ್ರಿ, ಅದಂತಮ್ಮ ಕರೆಕ್ಟಾ? ಹಿಂದೂದವ್ರು ಇಂಪ್ರೂವ್ ಮಾಡೋದು ಕಷ್ಟ ನೋಡಿ ಅಲ್ಲಿ. ಅದ್ರಲ್ಲೇ ಇದಕ್ಕೆ ಒಂದು 5 ಜಾಗ ಮಾಹಿತಿಪುರ ಪುಣ್ಣಾಪುರ ಅವ್ರ ಕೈಮಿಗೆನ ಪುಣ್ಣಾಪುರ ಜಾಗ ಬಿಟ್ಟಾರೆ, ಗತಿಗೆ ಏನು ಕೇಳಿಲ್ಲ ಅವರು. ಈಗ ಕಲ್ಲಾಕಿದೀವಿ, ಯಾಕೆ ಗೊತ್ತಾ, ಹ್ಯಾಂಡಿಕ್ಯಾಪ್ ಪೇಷೆಂಟ್, ಕೈಲಾಗದಂತವ್ರು, ವಯಸ್ಸಾದ ಯಜಮಾನಗಳು, ವಯಸ್ಸಾದಂತ ಕುತ್ಕೊಳ್ಳಿ ಅಂತ. ಅಲ್ಲಿ ಕೆಲವರು ಬರ್ತಾರೆ ಲೇಟಾಗಿ ಜಲ್ದಿಯ, ನೀವೆಲ್ಲ ನಪ್ತೀರಿ ಏನು ಸ್ವಾಮಿ ಹಿಂಗ್ ಅಂತಾರ ಅಂತ. ಎಂಟಿ ಕುಂಡಿದ್ದು ಗಂಡು ಬರ್ತಾನೆ ಜಲ್ದಿಯ, ಅದು ಕಲ್ ಬಿಡಿಸ್ಬನ್ನಿ ಅಂತ ನನ್ನ ನನಗೆ ನಾವು ನಕ್ಕೊಂಡು ಇಕ್ತೀವಿ, ನಾವು ಕಲ್ ಬಿಡ್ಸೋಕೆ ಹೋಗ್ಬೇಕಂತಾನೆ. ಈಗ ನಗ್ತಾರೆ ಜನ. ಆಮೇಲೆ ಬಾತ್ರೂಮ್ ಇಲ್ಲ ಅಂತ ಯಾರು ಬೇಜಾರ ಮಾಡಿ ತಂಗ್ಯಾರ, ಗೊತ್ತಿರುತ್ತೆ ಬಾತ್ರೂಮ್ ಕಿತ್ತಾಗಿದ್ದು ನಾನೇ ಅಂತ. ಬಾತ್ರೂಮ್ ನೀರು ಹಾಕಿ ಬಂದಿರ್ತಾರೆ, ಮಕ್ಕಳು ಕರಿತಾರೆ ಹೋಗಿ, ಅಲ್ಲಿ ನೋಡಮ್ಮ ನೀರು ಬರ್ತವೆ ಅಂದ್ರೆ ನೀವು ಹಾಕಲ್ವಾ ಅಂದ್ಲು ಅಮ್ಮ. ನನಗೆ ಸಿಕ್ಕಿ ಬಾತ್ರೂಮ್ ಕಿತ್ತಾಕಿನ ಬೇಜಾರ ಪಡಿ. ಆಮೇಲೆ ಹೆಣ್ ಕೆಲವರು ಬರ್ತಾರೆ, ಲೇಟ್ ಆಗುತ್ತಾ ಅಂತಾರೆ, ಎಲ್ಲೋ ಕಾಯ್ತೀರಿ, ಬಸ್ಸಲ್ಲಿ ಕಾಯ್ತೀರಿ, ಟ್ರೈನಾಗ ಎಲ್ಲ ಓದವನು ಬೆಳಿಗ್ಗೆ, ಇವನಿಗೆ ಹುಷಾರಿಲ್ಲ, ನಿಂತಿ ಎಲ್ಲ ಹೋಯ್ತು, ಹೆಂಡತಿ ಬರಂಗ್ ಮಾಡಿ ಒಂದ್ ಮಾಡ್ರೆ ಗಂಡ ಹೆಂಡತಿಯ ಎಲ್ಲ ಓದವನು. 4ನೇ ಸರಿ ಬಂದ, ನಾ ಬೆಳಿಗ್ಗೆ ಬಂದಿನಿ ಕಾಯಕ, ಬೆಳಿಗ್ಗೆ ಬಂದಿನಿ ಅಂತ 8 ಗಂಟೆ ಬಂದರಂತೆ, ಅವನಿಗೆ ಗೊತ್ತಿಲ್ಲ ನಾವು 5 ಬಂದು ಪೂಜೆ ಮಾಡಿದೀವಿ ಅಂತ ಹೇಳ್ತಾರೆ. 12 ಗಂಟೆ ನಾವು ನಿಮ್ಮನ್ನೆಲ್ಲ ಕಳಿಸಿ ತೊಳೆದು ಬಳದು ಅಕ್ಕಪಕ್ಕ ತೋಟದ ಪೇಪರ್ ಆಯ್ದು ಮನೆಗೆ ಹೋಗಕ್ಕೆ ನಾವು ಸ್ನಾನ ಮಾಡಿ ಮನೆಗೆ ಮಲಗಕ್ಕೆ 12 ಗಂಟೆ ಆಗುತ್ತೆ. ನಿತ್ಯ 4:15 5 ಗಂಟೆಗೆ ಎದ್ದು ಯೋಗ ಮಾಡ್ತೀವಿ, ಇಲ್ಲಾಂದ್ರೆ ಹಿಂಗೆ ಇರಕ್ಕೆ ಯೋಗ ಮಾಡಿ ದೇವ್ರು ತೊಳೆದು ಒಂದು 2 ಅವರ್ ಮನೆ ರೆಸ್ಟಿಗೆ ಹೋಗ್ತೀವಿ. ಅವಲ್ಲ 2 ಅವರಲ್ಲೇ ದನ ಕರುಗಳು, ಹಾವುಗಳು, ಪಲ್ಲಿಗಳು, ಪಂಚಗಳು, ಅವು ಸಾಕೊಂಡಿದ್ದೀವಿ, ಮಕ್ಕಳು ಸಾಕ್ತೀವಿ, ನೀರಿಗೆ ಬರ್ತೀವಿ, ಎಲ್ಲ ಮುಗಿಸ್ ಬರೋಕೆ ಹಿಂಗಾಗುತ್ತೆ. ಆಮೇಲೆ ಇಲ್ಲಿ ಶುರು ಮಾಡ್ಕೊಂತಾರೆ ಬಂದವ್ರು, ಏನೋ ಕಷ್ಟಪಟ್ರೆ ನಾನು ಜಲ್ದಿ ಬಂದಿ ನಿಂತಾರೆ, ನಾನು ಲೇಟ್ ಆಗುತ್ತಾ ಅಂತಾರೆ, ಇದೇ ಫಸ್ಟ್ ಬಂದಿ ನಿಂತಾರೆ. ಕೈ ಹುಷಾರು ನೋಡಿ, ಗಂಡಂಗೆ ಹುಷಾರಲ್ಲ 10 ವರ್ಷ ನೋಡಿ, ಹೆಂಡತಿ ಬರುತ್ತೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ನಮ್ಗೆ ಇಂಗ್ಲೀಷ್ ಬರಲ್ಲ, ನಮ್ಮ ಮದುವೆ ನೋಡಿ ಸುಸ್ತಾಗ್ತದೆ ಅಂತ ಅಮ್ಮ, ನಾನು ನೋಡ್ಬೇಕು. ನಮ್ಮ ವೈಫ್ ನೋಡಿ ಸುಸ್ತಾಗ್ತದೆ. ಇನ್ನ ನಮ್ಮ ಅಜ್ಜರು ಬರ್ತಾರೆ, ನಮ್ಮ ಆಂಟಿಯರು, ನಮ್ಮ ಚಿಕ್ಕಮ್ಮದರು, ಮಗಳು ಕರ್ಕೊಂಡು ನೋಡಿ ಮಗಳತ್ತೆ, ಎಲ್ಲ ಮಗಳು ಬರಲ್ಲ ಕೆಲ್ಸಗಳು, ಹಳೆಮಯ್ಯ ಗಂಡು ಬಿಟ್ಟಾಳೆ ಅಂತ ಈಸಿ. ಇದೆಲ್ಲ ಪ್ರಾಮುಖ್ಯತೆ, ಇದೆಲ್ಲ ನೀವು ಏನ್ ಕಷ್ಟಗಳಿದಾವೆ, ನಿಮಗೆ ಏನ್ ನಿಮ್ಮ ಮನೇಲಿ ಪರಿಸ್ಥಿತಿ ಇರುತ್ತೆ, ಅದನ್ನ ತಾಯಿ ಮುಂದೆ ತೋಡ್ಕೊಳ್ಳಿ. ಯಾರು ಭೂಮಿ ಮೇಲೆ ದೇವರಲ್ಲ, ಇದೊಂದು ತಿಳ್ಕೊಂಡಿರಿ ನೀವು. ಭೂಮಿ ಮೇಲೆ ಯಾರು ಭೂಮಿ ಮೇಲೆ ಮನುಷ್ಯ, ನಾರ್ಮಲ್ ಮನುಷ್ಯ ಯಾವತ್ತೂ ದೇವರಾಗ ಸಾಧ್ಯನೇ ಇಲ್ಲ. ನಾನು ದೇವರೇ ಆಗಲ್ಲ. ರಾತ್ರಿ ಹೇಳ್ತೇನೆ ನೋಡಿ, 11 ಗಂಟೆ ರಾತ್ರಿಯಲ್ಲಿ ಯಾರೊಬ್ಬ ಅಶೋಕ್ ಅಂತ ಹೇಳಿ ಗಂಡ ಹೆಂಡತಿ ಬಂದು ಚೆನ್ನಾಗಿದ್ದಾರಂತೆ, ಅವ್ನು ನನ್ನ ನೀನೇ ಕೃಷ್ಣ, ನೀನೇ ರಾಮ, ನೀನೇ ಯೇಸು ಅಂತ ಹಾಕ್ಬಿಟ್ಟಿದ್ದ. ನಾನಪ್ಪ ರಾಮನೂ ಅಲ್ಲ, ಯೇಸು ಅಲ್ಲ, ಕ್ರಿಸ್ತು ಅಲ್ಲ, ನಾನು ಊಟ ಮಾಡೋಣ ತೆಗಿಯೋ ವಿಡಿಯೋ ಅಂದೆ. ಅಲ್ಲಪ್ಪ ಮನೋಹರ ಅಂತ ಹಾಕೇನೆ, ದುರ್ಗಮ್ಮ ಗಂಗಮ್ಮ ಇವನ್ ದೇವರಾಗ್ಬಿಟ್ಟಾನೆ ಅಂತ. ನನ್ನ ಆ ಬೋಳಿ ಬಗ್ಗೆ ಏನು ಕೆಲಸನೇ ಇಲ್ಲ ಮನೆಗೆ. ಅವನು ನಮ್ಮದು 2 ಸರಿ ಮೆಸೇಜ್ ಮಾಡ್ಯಾನೆ, ಏನಂತ ಗೊತ್ತಾ, ತನಿಖೆ ಆಗ್ಬೇಕು ಅಂತ 1 ಸರಿ ಹಾಕ್ಯಾನೆ. ಬಾರಪ್ಪ, ನಿನಗೆ ನಿನ್ನ ಹೆಂಡತಿ ಮಕ್ಕಳು ಸಾಕ ಹೇಗೆ ತಿಳಿದ್ರೆ, ನಿನಗೆ ನಿಮ್ಮ ಮನೆ ಕಂಡರ ಬಗ್ಗೆ, ನಿಮ್ ಬರೀ ಕಂಡರ ಬಗ್ಗೆನೇ ಯೋಚನೆ ಮಾಡಿ 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 ನಿಮ್ಮ ಮನೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿ ಹೋಗ್ತಾ ಇರೋ, ಯಾತ್ರೆ ಹೋಗ್ತಾ ಇರೋ, ಏನ್ ಮಾಡ್ತಾ ಇರೋ ಅಲ್ವಾ? ನಿಮ್ ಮನೆಗೆ ಅಕ್ಕಿ ರಾಶಿ ಕೊಡ್ತೀನಿ ಬಾರಯ್ಯ, ನನಗೆ ಭಕ್ತರು ಕೊಟ್ಟಿದ್ದಾರೆ ಬೇಜನ ಅಲ್ಲ ಪಟ. ನನಗೆ ಭಕ್ತರು ಯಾವನಿಗೆ ಬ್ಯಾಡ್ ಮೆಸೇಜ್ ಮಾಡಕ್ ಟೈಮ್ ಇರಲ್ಲ, ಬರೀ ಕಂಡರ ಮನೆ ಸುದ್ದಿ ಮಾತಾಡ್ತಿದ್ದೀರಿ, ಬರೀ ಕಂಡರ ಮನೆ ವಿಚಾರ ಮಾಡ್ತೀವಿ. ನಮ್ಮೊಬ್ಬರನ್ನೇ ಅಂತಲ್ಲ, ಮೊನ್ನೆ ಬೇಡ ಪುಣ್ಯಾತ್ಮ ಕೈ ಇರಲಿಲ್ಲ, ಕೈ ಬಂದವ, ಅವನು ಹೇಳಿದಾನೆ, ಅವನಿಗೆ ಫೋನ್ ಮಾಡಿ ಹೇಳಂತ. ಅವನು ಯಾಕೆ ಹೇಳಿದ್ದೇನೆ ಏನು ಅಂತ, ನಾವು ಎಂತ ಹುಚ್ಚಿರುತ್ತೆ ಕಲ ಮಕ್ಕಳಿಗೆ, ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡು ಹೇಗಿರುತ್ತೆ ಗೊತ್ತಿಲ್ಲ. ನಾನು ಯಾವನಿಗೆ ಮಾಡಕ್ ಕೆಲಸ ಇರಲ್ಲ, ಯಾವ ಮನೆಗೆ ಅಪ್ಪ ಅಮ್ಮ ಸರಿ ಬೆಳೆಸಿರಲ್ಲ, ಯಾವ ಮನೆಗೆ ಹೆಂಡತಿ ಮಕ್ಕಳು ಸರಿ ಹಾಕೊಂಡಿರಲ್ಲ, ಯಾವನ ಮನೆ ಸಂಸಾರ ಮಾಡ್ತಿರಲ್ಲ, ಮನೆ ರೇಷನ್ ಎಷ್ಟು ಮೊನ್ನೆ ಅವನು 5 ರೂಪಾಯಿ ಬೋಂಡ ಅಂತ, ಅವನಿಗೆ ಗೊತ್ತಿಲ್ಲ ರೇಷನ್ ಯಾವ ಮಟ್ಟಿಗೆ ಹೋಯ್ತೆ ಅಂತ. ಒಂದು ನಿಂಬೆಹಣ್ಣು ಎಷ್ಟಪ್ಪ ಸಂತೆಯಲ್ಲಿ 8 ರೂಪಾಯಿ 10 ರೂಪಾಯಿ ಅಂತ ಅಲ್ವಾ, ಇಲ್ಲಿ 5 ರೂಪಾಯಿ ಅಂತ ಹೇಳಿದೆ. ಅವನು ಅವ್ರಿಗೆ ಸಂಸಾರ ಗೊತ್ತೇ ಇಲ್ಲ ಅವನಿಗೆ, ಅವ್ರು ಎಲ್ಲ ಮನೆಗೆ ಸಂಸಾರ ಹೆಂಗ್ ಮಾಡ್ತಾರೆ. ನನಗೆ ಅನ್ಸುತ್ತೆ ಇವ್ರು ಬರೀ ಕಂಡರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರ ಮನೆ ಬಗ್ಗೆ ಯಾವ ಯೋಚನೆ ಮಾಡ್ತಾರೆ ಅಂತ. ಅವ್ರು ಮಾಡೋದಿಲ್ಲ, ಮನೆ ಬಗ್ಗೆ ಯೋಚನೆ ಮಾಡಿರಲ್ಲ. ನೋಡಪ್ಪ ನಿನಗಂತ ಯೋಚನೆ ಮಾಡೋ ಹೇಳ್ತಿದ್ರು, ಬಾ ಇಲ್ಲಿ ಯಾವ 5 ರೂಪಾಯಿ ಬೋಂಡ ಅಂತೀರಾ, ನಾಚಿಕೆ ಆದ್ರೆ ಬನ್ನಿ, ಇಲ್ಲಿ ಭಿಕ್ಷೆ ಹಾಕ್ತೀನಿ ಅಲ್ವಾ. ಈ ಭಕ್ತರುಗಳಿಗೆ ನಾನು ನಂಬಿರೋಂಥವ್ರಿಗೆ ತಾಯಿ ನಮ್ಮವ ನಮ್ಗೆ ಕೊಡ್ತಾವಳ ಅನ್ನವ ಈ ಭಕ್ತ ರೂಪದಲ್ಲಿ. ನಾನು ನಮ್ಮ ಕೈ 10 ರೂಪಾಯಿ 5 ರೂಪಾಯಿ 5 ರೂಪಾಯಿ ಬಡವರಿಗೆ ಕೊಡ್ತಾ ಇಲ್ವಾ?
ಕೊಡ್ತಾ ಇದೀನಿ, ನಿನಗೆ ಕೊಡ್ತೀನಿ ಬಾ ಭಿಕ್ಷೆ, ಬಂದು ಬೇಡ್ಕೊಂಡು ಯಾವನು ಕಾನ್ಫೆಷನ್ ಮಾಡ್ತೀನಿ, ಯಾವನು ಏಕ್ತಾ ಇಲ್ಲ, ನಿಮಗೆ ಒಬ್ಬರಿಗೆ ಸಹಾಯ ಮಾಡೋ ಆಸೆ ಇಲ್ಲ, ಸಹಾಯ ಮಾಡೋ ಏಕ್ತಿಲ್ಲ ಅಂದ್ರೆ ಇಲ್ಲಿ ಬಾ, ನಾನು ಭಿಕ್ಷೆ ಹಾಕ್ತೀನಿ. ಕೇಳ್ತೇನಪ್ಪ, ಇದು ಬಿಡಿ. ನಿಮ್ಗೆ ಯಾಕೆ ಹೇಳ್ತೀನಿ ಗೊತ್ತತ್ರ, ನಿಮಗೂ ನಮ್ಮ ಮೇಲೆ ಬೇಜಾರೈತಿ. ನಿನ್ನೆ ಸಾಯಂಕಾಲ ಒಂದು ಅಮ್ಮ 6 ಗಂಟೆಗೆ ಬಂದಿದ್ದೆ, ಗಂಡಂಗ್ ಕ್ಯಾನ್ಸರ್ ಅಂತೆ, ಮಗ ಮಾತು ಕೇಳಲ್ವಂತೆ, ಮಗಳು ಮನೆಗೆ ಬಂದವಂತೆ, ಫೋಟೋ ಕೇಳಮ್ಮ ಅಂದ್ರೆ ಪಕ್ಕ ಮೇಲೆ ಆಡ್ಕೊಂತಾಳೆ. ಏನ್ ಕೇಳ್ತಾವ ನೀವು? ಬರೀ ಪಕ್ಕದ ಮನೆ ಬಗ್ಗೆ ಯೋಚನೆ ಮಾಡ್ಬೇಡಿ, ಯಾವ ನಾಯಿ ಬುಗಳು ಕೇಳಿ ಆಯ್ತಾ. ಸ್ವಲ್ಪ ಹೊತ್ತಿರಿ, ನಿಮಗೆ ಒಳ್ಳೆ ಸುದ್ದಿ ಹೇಳ್ತೀನಿ. ಬೇಡ ಗೌತಮ್, ಬೇಗ ಗೌತಮ್ ಬಾ ಬೇಗ. ನೋಡಿ ಅವನ ಮೂಲತಃ ಆಂಧ್ರ, ನಿಮ್ಗೆ ಒಳ್ಳೆ ತೋರಿಸ್ತೀನಿ ನೋಡಿ. ಇವತ್ತು ಈ ನಾಯಿಗಳು ಬೊಗಳ್ತಾವ, ಬೊಗಳ ನಾಯಿ ಬಿಟ್ಟಾಕ್ಬಿಡಿ, ಕೆಲಸ ಮಾಡೋದು ತೋರಿಸ್ತೀನಿ ಒಳ್ಳೆಯವ್ರನ್ನ. ಅಲ್ಲಿ ತಡೆ ಹೊಡಿತ ನೋಡಿ, ಅವ್ನು ಮಾತಾಡ್ತಿರ್ಲಿಲ್ಲ, ಅವ್ನು ಮಾತಾಡ್ತಾನೆ ಮಂಜು ಅಂತ. ನಾನು ಪಕ್ಕ ನಿಂತ ನೋಡಿ ಇನ್ನೊಬ್ಬ ಅಷ್ಟ ಪಂಚಾಯ್ಕೊಂಡು ಅವ್ರ ತಾಯಿ ಊಟ ಮಾಡ್ತಾ ಇದ್ದೆ. ಈಗ ಹೋದ ಒಳಗೆ ನೋಡಿ ಮಾನಭಾವ ನೋಡಿರಾ, ಆಂಧ್ರದವನು ಈ ಒಳಗೆ ಹೋದ ನೋಡಿ.